ಬಾಸ್ ಒಳ್ಳೇದಾಗಲಿ, ನಾವು ಕಿಚ್ಚ ಬಾಸ್ ಫ್ಯಾನ್ಸು ಆಯಿತಾ, ಅವ್ರು ಒಳ್ಳೇದಾಗಲಿ ಅಂತ ಬೇಡ್ಕೊಂತೀವಿ. ಅಂದರೆ ಅವರಿಬ್ಬರು ಕೊಚ್ಚಿಗೂ ಗೆಳೆಯರು. ನಮ್ಗೆ ಇವತ್ತು ಡಿ ಬಾಸ್ ಈಚೆಗೆ ಬಂದುಬಿಟ್ಟು ಒಂದು ಒಳ್ಳೆ ಫಿಲಮ್ ಕೊಡಲಿ ಅಂತ ತುಂಬ ಆಸೆ ಇತ್ತು ಸರ್. ಇಷ್ಟು ವರ್ಷದಲ್ಲೇ ಸುದೀಪ್ ಅಣ್ಣನ ಅತಿ ಅದ್ಭುತ ಸಿನಿಮಾ, ಹಾಗೆಯೇ ಈ ಮಕ್ಕಳನ್ನ ಕಾಪಾಡೋಂಥ ವಿಚಾರ ಇದೆಯಲ್ಲ, ಆ ನೀರಿನಲ್ಲಿ, ಆ ಸಿನಿಮಾದಲ್ಲಿ ಹೋಗ್ರಿ, ನಿಮ್ಮ ಕಣ್ಣಾರೆ ಒಂದು ಹನಿ ನೀರು ಬೀಳುತ್ತೆ ಕಣ್ಣಲ್ಲಿ. ನಾನು ಮನಸ್ಪೂರ್ವಕವಾಗಿ ಹೇಳ್ತಾ ಇದ್ದೀನಿ, ಈ ಸಿನಿಮಾ ಮಾತ್ರ ಅತಿ ಅದ್ಭುತ. ಚಿತ್ರರಂಗ ನಟದಲ್ಲಿ ಹಲವಾರು ಸಿನಿಮಾ ನಾಯಕರು ಎಲ್ಲ ಪ್ರತಿಯೊಂದು ಸಿನಿಮಾ ಮಾಡಿದ್ದಾರೆ. ನಾನು ವೈಯಕ್ತಿಕವಾಗಿ ನಾನು ಸುದೀಪ್ ಅಣ್ಣಗೆ ಇಷ್ಟಪಡ್ತೀನಿ ಅಂದರೆ, ನಾನು ತುಂಬ ಸುಮಾರು ಒಂದು 20 ವರ್ಷಗಳಿಂದ ಅಭಿಮಾನಿ. ನಾನಾಗಿರ್ಬೋದು, ನಮ್ಮ ಮಂಜು ಆಗಿರ್ಬೋದು, ನಮ್ಮ ಉಮೇಶ, ಸಂಚಿತ್, ಎಲ್ಲ ಪ್ರತಿಯೊಬ್ಬ ಹುಡುಗರು ಅವರವರ ಅಭಿಮಾನಕ್ಕೋಸ್ಕರ ಇವತ್ತು ಸಿನಿಮಾ ಟಾಕೀಸಲ್ಲಿ ಬ್ಯಾನರ್ ಕಟ್ಟುವ ಮೂಲಕ, ಸಿಹಿ ಹಂಚುವ ಮೂಲಕ, ಅನ್ನದಾನ ಮಾಡುವುದ್ರ ಮೂಲಕ ಪ್ರತಿಯೊಂದು ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಹಾಗೆಯೇ ನಾವೆಲ್ಲರೂ ಪ್ರತಿ ವರ್ಷ ಇದೇ ರೀತಿ ಆಚರಣೆ, ಒಂದು ದಿನ ಅಲ್ಲ ಒಂದು ವಾರಗಳ ಹಬ್ಬ ಮಾಡ್ತಾಯಿದ್ದೀವಿ ನಾವು ಇವತ್ತು. ಏನಂದರೆ ಮ್ಯಾಕ್ಸ್ ನಂತರ ಮಾರ್ಕ್ ಅನ್ನುವ ಮೂವಿ ಸೂಪರ್ ಡೂಪರ್ ಎಲ್ಲ ಕಡೆನೂ ಚೆನ್ನಾಗಿ ಓಡ್ತಾ ಇದೆ. ಹಾಗೆಯೇ ಸುದೀಪ್ ಅಣ್ಣಂದು ಸಿನಿಮಾ ಬಹು ನಿರೀಕ್ಷಿತ ಸಿನಿಮಾ ಮಾರ್ಕ್. ಇದು ತುಂಬ ಅದ್ಭುತವಾಗಿ ಬಂದಿದೆ. ಒಂದು ಫೈಟ್ ಸೀನ್ ಆಗಿರ್ಬೋದು, ಒಂದು ಸಾಂಗ್ ಇರ್ಬೋದು, ಪ್ರತಿಯೊಂದು ಕೋರಿಯೋಗ್ರಫಿ ಮೂಲಕ ಕನ್ನಡ ಚಿತ್ರ ಪ್ರೇಕ್ಷಕರಿಗೆ, ಕನ್ನಡ ಅಭಿಮಾನಿಗಳಿಗೆ ಅತಿ ಅದ್ಭುತ ಸಿನಿಮಾ ಇದು. ಎಲ್ಲರೂ ಸಪ್ತಗಿರಿ ಟಾಕೀಸ್ ಆಗಿರ್ಬೋದು, ಕನ್ನಡ ರಾಜ್ಯಾದ್ಯಂತ ಎಲ್ಲೆಲ್ಲಿ ಸಿನಿಮಾ ಆಗಿದೆಯಾ ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೀವು ವೀಕ್ಷಣೆ ಮಾಡಿ ನಿಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿ. ಹಾಗೆಯೇ ಪೈರಸಿ ಮಾಡೋದನ್ನ ಯಾರಾದರೂ ಬೇರೆ ಹುಡುಗರು ಏನೋ ಮಾಡ್ತಾಯಿದ್ರೆ ಅದನ್ನು ತಡೆಗಟ್ಟಬೇಕು. ಹಾಗೆಯೇ ಮುಂದಿನ ದಿನಗಳಲ್ಲಿ ಅತಿ ಎತ್ತರಕ್ಕೆ ಮುಂದಿನ ವಿದ್ಯಮಾನ ಮತ್ತು ಮುಂದಿನ ದಿನಗಳಲ್ಲಿ ಅತಿ ಎತ್ತರಕ್ಕೆ ಬೆಳೆಯುವಂಥ ಏಕೈಕ ನಟ ನಮ್ಮ ಸುದೀಪ್ ಅಣ್ಣ. ಹಾಗೆಯೇ ಹಂಗೆ ಒಂದು ನಿಮಿಷ ಹೇಳ್ತೀನಿ, ನಾನು ನೆನೆಸ್ಕೊಂಡಿದ್ದೆ. ಎಲ್ಲ ಕನ್ನಡ ಅಭಿಮಾನಿಗಳನ್ನ ಪ್ರೀತಿಸಬೇಕು, ಕನ್ನಡನ ಉಳಿಸ್ಬೇಕು ಅನ್ನೋದು ನಮ್ಮದೊಂದು ಸಂದೇಶ. ಸುದೀಪ್ ಅಣ್ಣ ಹೇಳ್ತಾರೆ, ಏನೇ ಮಾಡಿರಿ ಒಳ್ಳೇದು ಮಾಡಿರಿ ಅಂತ ಹೇಳಿದ್ದಾರೆ. ನಾವು ಇದುವರೆಗೂ ಸುಮಾರು ಸಂಘಗಳು ಎಲ್ಲ ಬಂದೋದು, ಸಂಘದ ಮೂಲಕ, ಬ್ಯಾನರ್ ಮೂಲಕ ಎಲ್ಲ ಪ್ರತಿಯೊಂದೂ ಸುದೀಪ್ ಅಣ್ಣಗೆ ಶುಭ ಕೋರ್ತಾ ಬರ್ತಾಯಿದ್ದೀವಿ. ಈ ಸಿನಿಮಾ ಬಹು ನಿರೀಕ್ಷಿತ ಸಿನಿಮಾ ಆದರೂ ಸಮೇತ ಅತಿ ಅದ್ಭುತವಾಗಿದೆ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಖತ್ತಾಗಿದೆ. ಬಂದು ಸಿನಿಮಾ ನೋಡಿ ಅಂತ ಹೇಳಲಿಕ್ಕೆ, ಸುದೀಪ್ ಅಣ್ಣ ಈ 100 ದಿನಗಳ ಕಾಲ ಹೆಚ್ಚು ಓಡಲಿ ಅಂತ ನಾವೆಲ್ಲ ಅಭಿಮಾನಿಗಳು ಇವತ್ತು ಶುಭ ಕೊಡ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ಫಿಲಮ್ ರಿಲೀಸ್ ಆಗ್ತಾ ಇದೆ. ಓಕೆ, ಒಂದು ಕಡೆ ಫ್ಯಾನ್ಸ್ ಇದು ಕೂಡ ನಡೀತಾ ಇತ್ತು, ಫ್ಯಾನ್ಸ್ ವಾರ್ ಕೂಡ ನಡೀತಾ ಇತ್ತು. ಅದರಲ್ಲೂ ಕೂಡ ಇವತ್ತು ಒಂದು ಮಾರ್ಕ್ ಚಿತ್ರ ರಿಲೀಸ್ ಆಗಿರುವಂಥದ್ದು ಯಾವ ರೀತಿ ನೋಡಿ, ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಕನ್ನಡ ಸಿನಿಮಾ ಎಲ್ಲ ನಟರು ಕಷ್ಟಪಟ್ಟಿದ್ದಾರೆ ಕನ್ನಡ ಬೆಳೆಸೋದಕ್ಕೆ. ಕನ್ನಡ ಚಿತ್ರ ಮಾಧ್ಯಮದನ್ನು ಸಮೇತ ಅತಿ ಎತ್ತರಕ್ಕೆ ಹೋಗಿರ್ಬೋದು. ಎಲ್ಲ ಅಭಿಮಾನಿ ಬಳಗದವರು ಇವತ್ತು ಸೇರ್ಕೊಳ್ತಾರೆ. ನಾವು ಪ್ರತಿಯೊಂದು ನಟರ ಫಿಲಮ ಬಂದಾಗ ನಾವು ನೋಡ್ತೀವಿ, ಅವ್ರಿಗೂ ಶುಭ ಕೊಡ್ತೀವಿ. ನಮ್ಮ ಸುದೀಪ್ ಅಣ್ಣ ಹೇಳೋದಷ್ಟೇ, ಕನ್ನಡ ಉಳಿಸ್ಬೇಕು, ಕನ್ನಡ ಬೆಳೆಸಬೇಕು. ಕನ್ನಡಿಗರು ಇವತ್ತು ಭಾರತ ದೇಶದಲ್ಲಿ ತಲೆ ಎತ್ತಿ ಮೆರಿಬೇಕನ್ನೋದು ಒಂದು ಉದ್ದೇಶ ಅಂತ ನಮ್ಮಣ್ಣ ಹೇಳಿದ್ದಾರೆ. ಅದೇ ಹಾದಿಯಲ್ಲಿ ನಾವು ಹೋಗ್ತಾಯಿದ್ದೀವಿ. ಎಲ್ಲ ಚಿತ್ರರಂಗದ ನಟರನ್ನು ಎಲ್ಲರನ್ನೂ ಪ್ರೀತಿ ಮಾಡ್ತೀವಿ. ಅವ್ರ ಸಿನಿಮಾನು ಬಂದು ನಾವು ಅವ್ರ ಜೊತೆ, ಅವ್ರ ಅಭಿಮಾನಿಗಳ ಜೊತೆನೂ ಕುತ್ಕೊಂಡು ನೋಡಿರೋಂಥ ಸಂದೇಶಗಳು ತುಂಬ ಇದ್ದಾವೆ. ಇದು ಯಾವ ವಾರ ಅಲ್ಲ, ಯಾವುದು ಏನೂ ಅಲ್ಲ. ಈ ಮಾಧ್ಯಮದ ಮೂಲಕ ಹೇಳ್ತಾ ಇದ್ದೀನಿ, ಎಲ್ಲರೂ ಸಿನಿಮಾ ಬನ್ನಿ, ಅವ್ರ ಸಿನಿಮಾ ನಾವು ನೋಡೋಣ, ಬೇರೆ ನಟರ ಸಿನಿಮಾನ ನಾವು ಆರೈಸೋಣ ಅಂತ ಹೇಳ್ತಾ, ಯಾವ ವಾರ ಇಲ್ಲ, ಯಾವುದೂ ಇಲ್ಲ. ಒನ್ ಆ್ಯಂಡ್ ಓನ್ಲಿ ಕನ್ನಡ ಅಷ್ಟೇ. ಉಲೋ ಭಾರತ್ ಮಾತಾ ಕಿ, ಕನ್ನಡಾಂಬೆಗೆ, ಕನ್ನಡಾಂಬೆಗೆ, ಉಲೋ ಕಿಚ್ಚ ಸುದೀಪ್ ಅಣ್ಣಂಗೆ, ಕನ್ನಡ ಸುದೀಪ್ ಅಣ್ಣಂಗೆ. ಸರ್, ಇವತ್ತು ಒಂದು ಮಾತು ನಾವು ಮನಮೆಚ್ಚಿ ಹೇಳಬೇಕು ಅಂದರೆ, ಸರ್ ಹೇಳಬೇಕು, ನಾವು ಬಂದು ಡಿ ಬಾಸ್ ಅಭಿಮಾನಿ. ಬಟ್ ಇವತ್ತು ನಾವು ಇಲ್ಲಿ ಈ ಮೂವಿ ನೋಡೋಕೆ ಬಂದಿದ್ದೀವಿ ಅಂದರೆ, ಇವಾಗ ನಮ್ಮ ಶಿರಾನಗರದಲ್ಲಿ ಯಾವತ್ತೂ ಇರೋನೇನು ಡಿ ಬಾಸು ಮತ್ತು ಕಿಚ್ಚ ಅಭಿಮಾನಿ ಅಂತ ಅಂದ್ಬಿಟ್ಟು ಯಾವುದೇನು ಭೇದ ಭಾವ ಇಲ್ಲ. ಆ ಭೇದ ಭಾವ ಏನಕ್ಕಿಲ್ಲ ಅಂತ ಅಂದರೆ, ಇವಾಗ ನಮ್ಮ ನಗರಾಧ್ಯಕ್ಷರು ಯಾರು ಮಣಿಕಂಠ ಅವ್ರು ಏನಾರ, ಅವ್ರು ಬಂದು ಇವಾಗ ಯಾರನ್ನೂ ಏನು ಭೇದ ಭಾವ ಮಾಡದೆ ಎಲ್ಲರನ್ನೂ ಕರೆದು, ಸರ್ ನೀವು ಬನ್ನಿ ಮೂವಿ ನೋಡಿಬಿಟ್ಟು ನಿಮ್ಗೆ ಏನು ಅನಿಸುತ್ತೆ ಆ ಅನಿಸಿಕೆ ಕೊಡಿ ಅಂತ ಅಂದ್ಬಿಟ್ಟು ಹೇಳಿಬಿಟ್ಟು ಎಲ್ಲರನ್ನೂ ಆಹ್ವಾನ ಮಾಡಿದ್ದಾರೆ. ಸೊ ಆ ಆಹ್ವಾನದ ಮೇಲೆ ನಾವು ಬಂದಿರೋದು. ಇವಾಗ ಮೂವಿ ನೋಡಬೇಕು ಅಂತ ಅಂದ್ಬಿಟ್ಟು ನಾವು ಫಸ್ಟ್ ಶೋ ಬಂದು ನೋಡಿದ್ವಿ. ತಿರ್ಗಾ ಮತ್ತೆ ಆ ಮೂವಿ ಇಷ್ಟ ಆಗಿದ ತಕ್ಷಣ ನಾವು ಮತ್ತೆ ಇನ್ನೊಂದು ಶೋನು ನೋಡಿದ್ವಿ.
ಅದೇನಕ್ಕೆ ಅಂದರೆ ಸರ್ ಇವಾಗ ನಾವು ಅವ್ರ ಅಭಿಮಾನಿ ಇವ್ರ ಅಭಿಮಾನಿ ಅಂತ ಅಲ್ಲ. ಹೆಂಗೆ ಅಂದರೆ ಇವಾಗ ಮೂವಿ ಇಷ್ಟ ಆಯಿತಾ ಸರ್, ಕನ್ನಡ ಚಿತ್ರರಂಗ ಅದು ಬೆಳಿಬೇಕು. ಇವಾಗ ಏನಂದರೆ ಈ ಮೀಡಿಯಾದವರು ಸರ್, ನೀವು ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಮೀಡಿಯಾದವ್ರಿಂದ ಮಾತ್ರ ಹೆಂಗೆ ಅಂದರೆ ಅದು ಮೂರನೇ ವ್ಯಕ್ತಿಯಿಂದ ಬೇರೆ ಯಾವುದೋ ಒಂದು ಮೆಸೇಜು ಬೇರೆ ಕಡೆ ಪಾಸ್ ಆಗ್ತದೆ, ಅದು ಬೇಡ. ಏನಕ್ಕೆ ಅಂದರೆ ಸರ್ ಇವಾಗ ಅಭಿಮಾನಿಗಳ ಮಧ್ಯ ಯಾವುದೂ ಏನು ಮನಸ್ತಾಪ ಇಲ್ಲ. ಏನಕ್ಕೆ ಅಂದರೆ ನೀವು ಮೀಡಿಯಾದವರು ದಯವಿಟ್ಟು ಅದನ್ನ ತರಕ್ಕೆ ಹೋಗ್ಬೇಡಿ ಸರ್. ಬಟ್ ಬಂದಿರಂದ್ರೆ ಅರ್ಥ ಮಾಡ್ಕೊಳ್ಳಿ, ಏನೂ ಇಲ್ಲ ಸರ್. ನಾವು ಡಿ ಬಾಸ್ ಮೂವಿನ ಯಾವತ್ತೂ ಮಿಸ್ ಮಾಡಲ್ಲ, ಬಟ್ ನಾನು ಯಾವತ್ತೂ ಡಿ ಬಾಸ್ ಮೂವಿ ನಾನು ಇಂಟರ್ವ್ಯೂ ಯಾವುದು ಕೊಡೋದು ಇಲ್ಲ. ಹೆಂಗೆ ಅಂದರೆ ಸರ್ ನಾವು ಹೋಗ್ತೀವಿ, ಮೂವಿ ನೋಡ್ತೀವಿ, ಬರ್ತೀವಿ. ಬಟ್ ಇವಾಗ ಈ ಮನಸ್ತಾಪ ಏನು ಬಂದಿದೆಯಲ್ಲ, ಈ ಮನಸ್ತಾಪ ದಯವಿಟ್ಟು ಎಲ್ಲರೂ ಕೈ ಬಿಟ್ಬಿಡಿ. ಏನಕ್ಕೆ ಅಂದರೆ ಸರ್ ಈ ಮನಸ್ತಾಪ ಬಂದು ಸುಮ್ಮನೆ ಯಾವುದೋ ಒಂದು ಊಹಾಪೋಹಕ್ಕೆ ನಡೀತಾ ಇದೆ ಅಷ್ಟೇ. ಅದು ಬಿಟ್ಟು ಯಾರಿಗೂ ಏನೋ ಮನಸ್ಸಲ್ಲಿ ಯಾವುದೂ ಏನೂ ಇಲ್ಲ ಸರ್. ಅಭಿಮಾನಿಗಳಿಗಂತೂ ಯಾವುದೂ ಏನೂ ಇಲ್ಲವೇ ಇಲ್ಲ. ಇನ್ನೊಂದು ಇವಾಗ ಮಣಿಕಂಠ ಅವರು ನಮ್ಮನ್ನು ಆಹ್ವಾನ ಮಾಡಬೇಕಾದ್ರೆ ಅವ್ರು ಹೆಂಗೆ ಅಂದರೆ ಈ ನಗರದಲ್ಲಿ ಏನು ಅವ್ರಿಗೆ ಬೆಲೆ ಇದೆ, ಆ ಬೆಲೆ ಲೆಕ್ಕಾಚಾರ ಅವರು ನಮ್ಮನ್ನು ಕರೆದುಬಿಟ್ಟು ಆಹ್ವಾನ ಮಾಡಿದ್ರು. ಇವಾಗ ಹಂಗೆ ನೋಡೋಕೆ ಹೋದ್ರೆ ನಾವು ಡಿ ಬಾಸ್ ಅಂತ ಅವ್ರಿಗೂ ಗೊತ್ತು, ಏನಕ್ಕೆ ಆಹ್ವಾನ ಮಾಡಬೇಕಿತ್ತು. ಅವ್ರು ಮಾಡಿರೋದು ಹೆಂಗೆ ಅಂದರೆ ಇವಾಗ ನಮ್ಮದೇ ಏನು ಬೇಡ, ನಾವು ಏನೂ ಇಲ್ಲ ಸರ್. ಅದೇನು ಇಲ್ಲದೆ ಇರೋ ಮಧ್ಯದಲ್ಲಿ ಸುಮ್ಮನೆ ಯಾವುದೋ ಮೀಡಿಯಾ ಲೆಕ್ಕಾಚಾರ ಮಧ್ಯದಲ್ಲಿ ಬಂದು ಅದೆಲ್ಲ ಊಹಾಪೋಹ ಸೃಷ್ಟಿಸ್ಬೇಡ್ರಿ ಅಣ್ಣ. ಹೆಂಗೆ ಗೊತ್ತಾ ಸರ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಕಿಚ್ಚ ಬಾಸ್ ಇವತ್ತು ಫಿಲಮ್ ರಿಲೀಸ್ ಆಗಿದೆ, ತುಂಬ ಸಖತ್ತಾಗಿದೆ. ಎಲ್ಲ ಫ್ಯಾಮಿಲಿ ಬಂದು ಫಿಲಮ್ ನೋಡ್ಬೋದು, ಸಖತ್ತಾಗೈತೆ. ಫ್ಯಾನ್ ವಾರು ಗೀನ್ವಾರು ಏನಿಲ್ಲ. ಈ ಥಿಯೇಟ್ರಲ್ಲಿ ನಾವು ಕಾಟೇರ ನೋಡಿದ್ದೀವಿ, ಜೇಮ್ಸ್ ನೋಡಿದ್ವಿ, ಮುಂದಕ್ಕೆ 45 ನೋಡ್ತೀವಿ, ಪ್ಲಸ್ ಟಾಕ್ಸಿಕ್ಕು ನೋಡ್ತೀವಿ. ಎಲ್ಲರೂ ನಮ್ಮವರೇನ. ಈಗ 5 ಬೆಳ್ಳಿ ಇದ್ದರೆ ನಾವು ಮನುಷ್ಯನಿಗೆ ಕೈ ಉಪಯೋಗ, ಹಂಗೆ ಕನ್ನಡ ಇಂಡಸ್ಟ್ರಿಗೆ ಇದು ಎಲ್ಲ ಹೀರೋನು ಬೇಕು. ಎಲ್ಲರೂ ಬಂದು ಫಿಲಮ್ ನೋಡಿ, ಸಖತ್ತಾಯ್ತು ಫಿಲಮ್. ಅಣ್ಣ ಡಿ ಬಾಸು ತುಂಬ ಒಳ್ಳೆ ವ್ಯಕ್ತಿ ಅಂತ ಇವತ್ತು ಒಂದು 2-3 ದಿನದಿಂದ ನಾವು ಸ್ನೇಹಿತರೆಲ್ಲ ಸೇರಿಕೊಂಡು ಈ ಒಂದು ನಮ್ಮ ಸುದೀಪ್ದು ನಮ್ಮ ಬಾಸ್ದು ಒಂದು ಫಿಲಮ್ ಬರ್ತಾಯಿತ್ತು ಮಾರ್ಕ್ ಅಂತ 25ನೇ ರಿಲೀಸ್ ಆಗಿದೆ. ಅದಕ್ಕೋಸ್ಕರ ಬೈಂಡಿಂಗ್ಸ್ ಎಲ್ಲ ಕಟ್ಕೊಂಡು ತುಂಬ ಅದ್ಭುತವಾಗಿ ಫಿಲಮ್ ಮೂಡಿ ಬಂದಿದೆ. ಮತ್ತು ಎಲ್ಲ ಅಭಿಮಾನ ತುಂಬ ಚೆನ್ನಾಗಿ ತೋರಿಸಿದ್ದೀವಿ ನಮ್ಮ ಶಿರಾ ತಾಲೂಕು ಕಡೆಯಿಂದ, ನಮ್ಮ ಶ್ರೀ ಸುದೀಪ್ ಅಭಿಮಾನಿ ಬಳಗದಿಂದ. ಮತ್ತು ಈ ಫಿಲಮ್ ಮತ್ತು ಎಲ್ಲರೂ ಏನಂತ ಅಂದರೆ ನಮ್ಮ ಅಭಿನಯ ಚಕ್ರವರ್ತಿ ಕೆ ಸುದೀಪ್ ಅವರು ತುಂಬ ಒಂದು ಒಳ್ಳೆ ನಟನೆ ಮಾಡಿದ್ದಾರೆ. ಫಿಲಮಲ್ಲಿ ತುಂಬ ಒಳ್ಳೆ ಕಂಟೆಂಟ್ ಇದೆ. ಮತ್ತು ಈ ಸಿನಿಮಾನ ಎಲ್ಲರೂ ಬಂದು ನೋಡ್ಬೋದು, ನೋಡಿದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಜನತೆ ಈ ಒಂದು ಫಿಲಮ್ಗೆ ಸಪೋರ್ಟ್ ಮಾಡಿ ಈ ಫಿಲಮ್ನ 100 ದಿನಗಳ ಕಾಲ ಓಡಲಿ ಅಂತ ನಾವೆಲ್ಲ ಕೇಳ್ಕೊತೀವಿ. ನಮ್ಮ